ಈಗ ಚಿಂತೆ ಮಾಡೋದ್ ಬಿಟ್ಟು ತಗೊಳ್ಳಿ, ಹಾಲ್ ಕುಡೀರಿ. ಮನೆ ಹಾಳಿ ನಮ್ಮ ಮನೆಗ್ ಬಂದು ನಮ್ಮ ಮನೆ ಹಾಳು ಮಾಡಿದ್ ಸಾಲ್ದು ಅಂತ ಯಾವ ಮುಖ ಇಟ್ಕೊಂಡು ನನಗೆ ಹಾಲು ತಂದು ಕೊಡ್ತಾ ಇದ್ಯಾ? ಓ, ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದು ಹಾಲು ಕುಡ್ದಷ್ಟು ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ಯಾ? ನನಗೆ ಗೊತ್ತು, ನೀನು ಮನಸ್ಸು ತುಂಬಾ ವಿಷಾನೇ ತುಂಬಿಕೊಂಡಿರೋದು. ಮನ್ಸಲ್ಲಷ್ಟೆಲ್ಲ ಹಾಲ ಇಟ್ಕೊಂಡು ಹಾಲು ತಂದು ಕೊಡ್ತಾ ಇದ್ಯಾ? ಹೋಗೆ ಇಲ್ಲಿಂದ. ಯಾಕ್ ಬಾವ ನನ್ ಮೇಲ್ ರೇಗ್ತಾ ಇದ್ದೀರಾ? ಯಾಕೆ ರೇಗ್ತಾ ಇದ್ದೀನಿ ಅಂತ ನಿನಗ್ ಗೊತ್ತಿಲ್ವಾ ಸೋನಾಕ್ಷಿ? ನೀನ್ ಕಲ್ತಿದ್ಯಲ್ಲ ಕಂತ್ರಿ ಬುದ್ಧಿ, ಅದಕ್ಕೆ ರೇಗ್ತಾ ಇರೋದು. ಸೇವಂತಿ ಇಲ್ವಲ್ಲ ಅಂತ ಮನೆಯವರೆಲ್ಲರೂ ಚಿಂತೆ ಮಾಡ್ತಾ ಇದ್ರೆ ನೀನ್ ಮಾತ್ರ ತುಂಬಾ ಖುಷಿಯಾಗಿದ್ದೀಯ ಅಂತ ನನಗೆ ಗೊತ್ತು ಕಣೆ. ಎಷ್ಟೇ ಆದ್ರೂ ಅವಳ ಸ್ಥಾನಕ್ಕೆ ಬರ್ಬೇಕು ಅಂತ ಬಂದವಳಲ್ವಾ ನೀನು? ಅವಳ ಮೇಲೆ ಹಾಗೆ ಸಾಧಿಸಕ್ ಹೊರಟವಳಲ್ವಾ ನೀನು? ಅಯ್ಯೋ ಬಾವ, ಅದೆಲ್ಲ ಹಳೆ ಕತೆ. ನಾನೀಗ ಆ ರೀತಿ ಎಲ್ಲ ಯೋಚನೆನೇ ಮಾಡ್ತಾ ಇಲ್ಲ. ಅಕ್ಕ ಅಂದ್ರೆ ನನಗೂ ತುಂಬಾ ಪ್ರೀತಿ. ಏಯ್, ಹೆಡೆ ಇದ್ದಿರೋ ಕಾಳಿಂಗ ಸರ್ಪನ್ ಬೇಕಾದ್ರೂ ನಂಬಿಡ್ತೀನಿ, ಆದ್ರೆ ನಿನ್ನ ಮಾತ್ರ ನಂಬಲ್ಲ ಕಣೆ. ಹೋಗೆ ಇಲ್ಲಿಂದ. ಹೋಗ್ಲಿ ಬಿಡಿ, ನೀವು ತುಂಬಾ ಡಿಸ್ಟರ್ಬ್ ಆಗಿದ್ದೀರಾ. ನೀವು ಸ್ವಲ್ಪ ರೆಸ್ಟ್ ಮಾಡಿ. ನಾಳೆ ಬೆಳಿಗ್ಗೆ ಅಕ್ಕ ಖಂಡಿತವಾಗ್ಲೂ ಬರ್ತಾರೆ. ಸೇವಂತಿ, ನಾವ್ ಯಾವುದೇ ಪೂಜೆ ಶುಭ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಮೊದಲು ಅಗ್ನಿಯನ್ನ ಬಳಸ್ತೇವೆ, ಹಾಗೆ ಗಂಗಾಜಲವನ್ನ ಬಳಸ್ತೇವೆ. ಯಾಕಂದ್ರೆ ಅವು ಪಂಚಭೂತಗಳ ಭಾಗವಾಗಿವೆ. ನಾವು ಮಾಡ್ತಿರೋ ಪೂಜೆಗೆ ಅಗ್ನಿದೇವ ಸಾಕ್ಷಿ ಆಗ್ತಾನೆ. ಅದಕ್ಕೆ ಮದ್ವೆ ಕಾರ್ಯ ನಡಿಬೇಕಾದ್ರೆ ಅಗ್ನಿ ಸಾಕ್ಷಿಯಾಗಿ ತಾಲಿ ಕಟ್ಟಿಸ್ತಾರೆ. ಅಗ್ನಿಗೆ ಅಷ್ಟು ಮಹತ್ವ ಇದೆ. ಭಕ್ತರು ಅಗ್ನಿ ಮುಂದೆ ಕೂತು ಅಗ್ನಿ ಸಾಕ್ಷಿಯಾಗಿ ಪೂಜೆ ಮಾಡ್ತಾ ಭಕ್ತಿಯಿಂದ ಕೇಳ್ಕೋತಾರೆ. ನನ್ನ ಕಷ್ಟ ಕಳೀಲಿ ಅಂತ ನಾನು ಪೂಜೆ ಮಾಡ್ತಿದ್ದೀನಿ, ಅದಕ್ಕೆ ನೀನೇ ಸಾಕ್ಷಿ. ಹಾಗೆ ಯಾವುದೇ ಪೂಜೆಗಳನ್ನ ಮಾಡ್ಬೇಕಾದ್ರೆ ಹಲವಾರು ವಿಘ್ನಗಳು ಮತ್ತೆ ಬರುತ್ತೆ. ಪೂಜೆ ಮಾಡ್ಬೇಕಾದ್ರೆ ಯಾವುದೇ ವಿಘ್ನಗಳು ಬರ್ದೇ ಇರ್ಲಿ ಅಂತ ವಿಘ್ನ ವಿನಾಯಕ ಗಣಪತಿಯನ್ನ ನಾವು ಮೊದಲು ಕರಿತೀವಿ. ಅದರಿಂದ ಮೊದಲ ಆವಿಸನ್ನು ಅವನ್ಗೆ ಕೊಡ್ತೀವಿ. ಗಣಪ ಬೆನ್ನಿಂದ ನಿಂತು ವಿಘ್ನಗಳನ್ನ ತಡೀತಾನೆ. ಈಗ ಗಣಪತಿಯನ್ನ ಮನ್ಸಲ್ಲಿ ಬೇಡ್ಕೊಂಡು ದೀಪಗಳನ್ನ ಹಚ್ಚು. ಈಗ ಪೂಜೆ ಶುರು ಮಾಡೋಣವಾ? ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು